ನಮಸ್ಕಾರ. ನಮಸ್ಕಾರ ಮೇಡಮ್. ನೇಮ್ ಹೇಳಿ. ಅವ್ರ ಹೆಸರು ಮರಿಯಪ್ಪ ಅಂತ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ? ಜನಘಟ್ಟ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದಾರೆ. ಅವ್ರು ಗೆದ್ದಂಥ ಸಂದರ್ಭದಲ್ಲಿ ಟೋಟಲ್ ಓಟ್ ಎಷ್ಟು ಬಂದಿತ್ತು ಅವ್ರಿಗೆ? ಅವ್ರಿಗೆ 323 votes ಬಂದಿದೆ. ಎಷ್ಟು ಲೀಡಿಂಗ್ ಅಂದಿದ್ರು? 23 23 ಅವ್ರಿಗೆ ಎಷ್ಟು ವಯಸ್ಸಾಗಿದೆ ಅವ್ರಿಗೆ? ಅವ್ರಿಗೆ 100 years ಆಗಿದೆ. 100 ವರ್ಷ ಆಗಿದ್ರು ರಾಜಕೀಯ ಜೀವನದಲ್ಲೇ ಮುಂದುವರ್ಕೊಂಡು ಬರ್ತಾ ಇದ್ದಾರೆ. ಈಗ ಗೆದ್ದು 3 ವರ್ಷ ಆಗಿದೆ. ಏನೇನು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ ಅವರು? ಚರಂಡಿಗಳು ಮಾಡಿದ್ದಾರೆ, ಆಮೇಲೆ ಕಾಂಕ್ರೀಟ್ ರೋಡ್ಸ್ ಮಾಡಿಸಿದ್ದಾರೆ, ಆಮೇಲೆ ಶೌಚಾಲಯ ಕಟ್ಸ್ಕೊಟ್ಟಿದ್ದಾರೆ, ಆಮೇಲೆ ಪೆನ್ಷನ್ ಮಾಡಿಸ್ಕೊಟ್ಟಿದ್ದಾರೆ ಯಾರಿಗೂ, ಆಮೇಲೆ ಮನೆಗಳು ಮಾಡಿಸ್ತಾರೆ. ಇನ್ನು ಉಳಿದಿರೋ 18 ತಿಂಗಳಲ್ಲಿ ಏನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ? ಅಂದರೆ ಅದೇ ಸ್ವಲ್ಪ ಮನೆ ಸೈಡ್ ಸ್ವಲ್ಪ ಉಳ್ಕೊಂಡಿದೆ, ಅದು ಸ್ವಲ್ಪ ಮಾಡಿಸಿ, ಆಮೇಲೆ ಊರ ಬಾಗಿಲು ಕಟ್ಸ್ಬೇಕು ಅಂತಿದ್ದಾರೆ, ಆಮೇಲೆ ನೀರು ವ್ಯವಸ್ಥೆನ ಮಾಡಿಸ್ಬೇಕು ಅಂತಿದ್ದಾರೆ, ಆಮೇಲೆ ಟೆಂಪಲ್ ದೇವಾಲಯ ಕಟ್ಸ್ಬೇಕು ಅಂತ. ಗ್ರಾಮದ ಜನರಿಗೆ ಯಾವ ಸಮಸ್ಯೆ ಜಾಸ್ತಿ ಹೇಳ್ಕೊತಾ ಇದ್ದಾರೆ ಅವ್ರ ಜೊತೆ? ಅದೇ ಮನೆ ಕಟ್ಸೋದ್ರಲ್ಲಿ ಜಾಸ್ತಿ ಅವ್ರಿಗೆ ಸಮಸ್ಯೆ ಹೇಳ್ಕೊತಾರೆ. ಅವ್ರ ಸಮಸ್ಯೆಗಳಿಗೆ ಯಾವ ಥರ ಸ್ಪಂದಿಸ್ತಾ ಬಂದಿದ್ದಾರೆ ಅವರು? ಅವರು ಎಲ್ಲನೂ ಮಾಡಿ ನಿರ್ವಹಿಸಿದ್ದಾರೆ. ಅವ್ರಿಗೆ ಅವ್ರು ಹೇಳಿರೋ ಸಮಸ್ಯೆಗಳನ್ನ ಇವರು ನಿರ್ವಹಿಸ್ತಾ ಬರ್ತಾರೆ. ಗೆದ್ದು 100 ವರ್ಷ ಆಗಿದ್ರೆ ಗೆದ್ದಿದೆ. ಏನು ಅನ್ನಿಸ್ತಿದೆ ನಿಮಗೆ? ನನಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಈ ವಯಸ್ಸಲ್ಲಿ ಇಂಥ ಇದರಲ್ಲಿ ಗೆದ್ದು ಮಾಡಿದಾರಲ್ಲ, ಅದಕ್ಕೋಸ್ಕರ ತುಂಬ ಖುಷಿ ಆಗ್ತದೆ. ಸರ್ಕಾರದಿಂದ ಅನುದಾನ ಅಂತ ಬಂದರೆ ಅವ್ರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಗ್ರಾಮಕ್ಕೆ? ಅದೇ ದೇವಾಲಯ ಕಟ್ಸೋದು, ಊರ ಬಾಗಿಲು ಮೇನ್ ಊರ ಬಾಗಿಲು ಕಟ್ಸೋದು, ನಿಮ್ಮ ಗ್ರಾಮ ಪಂಚಾಯತಿಲಿ ಇವರೇ ಹಿರಿಯ ಸದಸ್ಯರು. ಹೌದು. ಅವ್ರು ಏನೋ ಮಾತಾಡೋಣ. ಗೆಲ್ಸಿರೋ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರ ಕಡೆಯಿಂದ? ಅವ್ರ ಕಡೆಯಿಂದ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಕಾಲ ತುಂಬ ಒಳ್ಳೆ ಮಾತಾಡಿಕೊಂಡು ಧನ್ಯವಾದ.